ಕತೆ ಹೇಳ್ತೀನಿ, ನಿಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು. ಅಮೇರಿಕಾ ಶಕ್ತಿಶಾಲಿ ರಾಷ್ಟ್ರ, ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ. ಅದೇನು ಮೊದಲೇ 100 ವರ್ಷಗಳ ಹಿಂದೆ ಇಷ್ಟೇನು ಪವರ್ಫುಲ್ ಆಗಿರಲಿಲ್ಲ. ಅಲ್ಲೂ ಕೂಡ ಇದೇ ಥರ ಏನೋ ಕರಿಯ ಬಿಳಿಯ ಹಿಂಗೆಲ್ಲ ಇತ್ತು. ನಾವು ಭಾರತದ ಬಗ್ಗೆ ಹೇಳ್ತೀವಲ್ವಾ, ನಮ್ಮನ್ನು ಮಾತ್ರ ಕೆಲವರು ಟೀಕಿಸ್ತಾರಲ್ವ, ಅಲ್ಲೂ ಇತ್ತು. ಜನಾಂಗೀಯ ದ್ವೇಷ ಇತ್ತು, ವರ್ಣಭೇದ ನೀತಿ ಇತ್ತು, ಅಧ್ಯಕ್ಷರಾಗೋದು ಸಹಿಸ್ತಾ ಇರಲಿಲ್ಲ ಯಾರು ಕೂಡ. ಎಲ್ಲ ಗೊತ್ತಿರುವಂಥ ವಿಚಾರ ನಿಮಗೆ. ಏನು ಆಸ್ಕರ್ ಅವಾರ್ಡ್ ಸಿಗ್ತಾ ಇರಲಿಲ್ಲ. ಹೀಗೆಲ್ಲ ಅಮೇರಿಕ ಹೆಂಗೆ ತಲೆ ಓಡಿಸುತ್ತೆ ಅಂತಂದರೆ, ಹೆಂಗೆ ಅವರ ಬಿಸ್ನೆಸ್ ಪ್ಲ್ಯಾನ್ ಹೆಂಗೆ ಅಂತಂದರೆ, ಕುವೈಟ್ ಮತ್ತು ಇರಾನ್ ಯುದ್ಧ ಆಯ್ತಲ್ಲ, ಇರಾನ್ ಕುವೈಟ್ ಮೇಲೆ ಯುದ್ಧ ಮಾಡುತ್ತೆ. ಅಲ್ಲಿಯ ಪೆಟ್ರೋಲ್ ಸಮಥಿಂಗ್ ಇದೆ. ಆ ಯುದ್ಧ ಮಾಡುವಾಗ ಇದೇ ಎರಡೂ ದೇಶಗಳ ನಡುವೆ ಯುದ್ಧ ಮಾಡಿಸುತ್ತೆ. ಅಫ್ಘಾನಿಸ್ತಾನ ಇರಾನ್ ಯುದ್ಧ ಮಾಡಿಸುತ್ತೆ. ಈ ಥರ ಯುದ್ಧ ಮಾಡುವಾಗ ಏನಾಗುತ್ತೆ, ಈಗ ಒಂದೆರಡು ರಾಷ್ಟ್ರಗಳು ಯುದ್ಧ ಆಗೋ ಅವ್ರಿಗೆ ಒಳ್ಳೆ ಇದು ಬೇಕಾಗುತ್ತೆ, ಏನು ವೆಪನ್ಸ್ ಬೇಕಾಗುತ್ತೆ. ವೆಪನ್ಸನ್ನು ಯಾರು ಕೊಡ್ತಾರೆ? ಅಮೇರಿಕ ಕೊಡುತ್ತೆ. ತಗೊಳ್ಳಿ ನೆರವು ತಗೊಳ್ಳಿ, ಸ್ವಲ್ಪ ಕಡಿಮೆ ತಗೊಳ್ಳಿ, ಆಫ್ ರೇಟ್ ಚೀಫ್ ರೇಟ್ ಈ ಥರ ಕೊಟ್ಬಿಡುತ್ತೆ. ಅವರೇನು ಮಾಡ್ತಾರೆ, ಎರಡು ದೇಶಗಳು ಹೊಡೆದಾಡ್ಕೊಂಡು ಸಾಯ್ತಾರೆ. ಇವ್ರಿಗೇನಾಯಿತು, ಇವರ ಹಳೆಯ ವೆಪನ್ಗಳೆಲ್ಲ ಇದೆಯಲ್ಲ ಮಾರಾಟ ಆಯಿತು. ಹಳೆ ವೆಪನ್ಗಳು ಮಾರಾಟ ಆಯಿತು. ಬೇಕಿದ್ರೆ ಮಿಲಿಟ್ರಿನೂ ಕಳಿಸ್ತಾರೆ. ಯಾಕೆ? ಪ್ರಾಕ್ಟೀಸ್ ಆಯಿತು. ನೆಟ್ ಪ್ರಾಕ್ಟೀಸ್ ಬೇಡವಾ? ನೋಡಿ, ನೀವು ಅಮೆರಿಕದ ತಲೆನೇ ಹಿಂಗೊಡೋದು ಆಯಿತು. ಎರಡೂ ರಾಷ್ಟ್ರಗಳ ನಡುವೆ ದೊಡ್ಡ ದೊಡ್ಡ ಯುದ್ಧಗಳಾದಾಗ ಏನಾಗುತ್ತೆ, ಇಡೀ ಸರ್ವನಾಶ ಆಗುತ್ತಲ್ವಾ. ಸರ್ವನಾಶ ಆದ ನಂತರ ಆ ಬಿಲ್ಡಿಂಗ್ ವಾಪಸ್ ಕಟ್ಟೋದು ಯಾರು? ಅದು ಅಮೆರಿಕನೇ. ವಾಪಸ್ ಅವ್ರಿಗೆ ಕೆಲಸ. ವೆಪನ್ ತಯಾರು ಮಾಡೋದು, ಮಾರಾಟ ಆಗಿಲ್ಲ ಅಂದರೆ ಎರಡು ರಾಷ್ಟ್ರಗಳ ನಡುವೆ ಫಿಟ್ಟಿಂಗ್ ಇಡೋದು, ಎರಡು ರಾಷ್ಟ್ರಗಳು ಯುದ್ಧ ಮಾಡೋದು, ಇವರ ವೆಪನ್ ಅವ್ರಿಗೆ ಕೊಡೋದು, ಆಮೇಲೆ ಅಲ್ಲೆಲ್ಲ ಬಿಲ್ಡಿಂಗ್ಗಳೆಲ್ಲ ಛಿದ್ರ ಆದ ನಂತರ ಅದನ್ನು ವಾಪಸ್ ಕಟ್ಟೋದು. ಅಲ್ಲಿ ಒಂದು ಮೇಯ್ನ್ ಯಾವುದಾದ್ರೂ ಐಟಮ್ ಇರುತ್ತೆ, ಅಲ್ಲಿ ನನಗೆ ವಿಮಾನ ನಿಲ್ಲಿಸೋದಕ್ಕೆ ಮತ್ತು ನಿಲ್ಲಿಸೋದಕ್ಕೆ ಅಂತ ಅವಕಾಶ ತಗೊಳ್ಳೋದು ಬರೋದು. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಅಮೇರಿಕವನ್ನು ಅಥವಾ ಅಮೇರಿಕದಂಥ ರಾಷ್ಟ್ರವನ್ನು, ಓಕೆ ನಾವು ಫ್ರೆಂಡ್ಶಿಪ್ಪು ಅಲಿಪ್ತ ನೀತಿ ಎಲ್ಲವೂ ಇದೆ, ನಂಬಕ್ಕಾಗಲ್ಲ. ಈಗ ಎಲ್ಲಿ ತನಕ ಬಂದಿದೆ ಅಂದರೆ, ಭಾರತದ ಆಡಳಿತಕ್ಕೆ ಕೈ ಹಾಕಿತ್ತ ಅಮೇರಿಕ ಅನ್ನೋಂಥ ಪ್ರಶ್ನೆ ಯಾರು ಹೇಳಿದ್ದು? ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಗೆ ವಿರುದ್ಧ ಫಂಡ್ ಮಾಡಲು ಬೈಡೆನ್ ವಿಪಕ್ಷಗಳಿಗೆ ಸಹಾಯ ಮಾಡಿದ್ರಂತೆ. ಟ್ರಂಪ್ ಹಚ್ಚಿದ ಕಿಚ್ಚು ಎಂಥದ್ದು, ಕನ್ಫ್ಯೂಸ್ ಆಗಬೇಡಿ. ಜೋ ಬೈಡನ್ ಈ ಹಿಂದೆ ಅಧ್ಯಕ್ಷರಾಗಿದ್ದರು, ಈಗ ಡೊನಾಲ್ಡ್ ಟ್ರಂಪ್ ಭಾರತದ ರಾಜಕೀಯದಲ್ಲಿ ಕೈ ಹಾಕಿದ್ರಂತೆ. ಇವತ್ತು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬನ್ನಿ. ಮೋದಿ ಸೋಲಿಸಲು ಸಂಚು ಮಾಡಿದ್ರ ಬೈಡೆನ್. ಅಮೆರಿಕ $21 ದಶಲಕ್ಷ ಮೇಲೆ ಡೌಟ್. ಮಾಜಿ ಅಧ್ಯಕ್ಷನ ವಿರುದ್ಧ ಹಾಲಿ ಟ್ರಂಪ್ ಚಾರ್ಜ್. ಅಮೆರಿಕ ಭಾರತದ ಸಂಬಂಧ ಹಿಂದೂ ನೆನೆಯದಲ್ಲ, ದಶಕಗಳ ಸ್ನೇಹವಿದೆ. ಅಮೆರಿಕ ತನ್ನ ಅನುಕೂಲಕ್ಕಾಗಿ ಸಾಕಷ್ಟು ದೇಶಗಳ ರಾಜಕೀಯದಲ್ಲಿ ತಲೆ ಹಾಕುವುದು ಹೊಸದೇನಲ್ಲ. 3 ದಿನಗಳ ಹಿಂದೆಯಷ್ಟೇ ಅಮೆರಿಕ ದಕ್ಷತಾ ಇಲಾಖೆಯ ಮುಖ್ಯಸ್ಥ ಎಲಾನ್ ಮಸ್ಕ್ ಜೋ ಬೈಡನ್ ಸರ್ಕಾರದ ವಿರುದ್ಧ ಆರೋಪವೊಂದನ್ನ ಮಾಡಿತು. ಹೌದು, ಆ ಆರೋಪ ಬೇರೇನೂ ಇಲ್ಲ, ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಸಂಚು ಮಾಡಿದ್ರು ಎಂಬ ಮಾಹಿತಿ ಹೊರಬಿದ್ದಿತ್ತು. ಅದರಲ್ಲಿ $21 ಮಿಲಿಯನ್ ಹಣವನ್ನ 2024 ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಲಾಗಿತ್ತು ಎಂದು ಆರೋಪಿಸಲಾಗಿತ್ತು. ಇದೀಗ ಆ ಆರೋಪದ ಗಾಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುಪ್ಪ ಸುರಿದಿದ್ದಾರೆ. ಮಿಯಾಮಿಯಲ್ಲಿನ ಎಫ್ಐಐ ಪ್ರಿಯಾರಿಟಿ ಶೃಂಗಸಭೆ ಉದ್ದೇಶಿಸಿ ಮಾತನಾಡುವ ವೇಳೆ ಟ್ರಂಪ್ ಭಾರತದಲ್ಲಿ ಮತದಾನಕ್ಕಾಗಿ ಏಕೆ $21 ದಶಲಕ್ಷ ಹಣ ಖರ್ಚು ಮಾಡಬೇಕಾಗಿತ್ತು ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ಬೇರೆ ಯಾರನ್ನೋ ಆಯ್ಕೆ ಮಾಡಿಸೋಕೆ ಇವರು ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಕುಕ್ಕಿದ್ದಾರೆ ಟ್ರಂಪ್. But just some taken at random, $2 million for sex change operations in Guatemala, $20 million for Sesame Street performances in Iraq. $20 million, that's a lot of money. You know, I know what it costs to do those things. You get a cast over for $50,000, give them a couple of bucks tip, that's it, not $20 million. $20 million, that's Gone with the Wind on steroids.
$101 million for 29 diversity, equity, and inclusion contracts at the Department of Education. Wow. And we've canceled all of these, saved all of this money. USAID ನಿಧಿ ಹೆಸರಿನಲ್ಲಿ ಬೈಡನ್ ಸರ್ಕಾರ ಸ್ವೆಚ್ ಇಂದ ಭಾರತದ ಎಲೆಕ್ಷನ್ ನಲ್ಲಿ ಹಸ್ತಕ್ಷೇಪ ಅಮೆರಿಕ ಯತ್ನಿಸಿದ ಸಂಗತಿ ಬಯಲಾಗಿದೆ. ಸ್ವತಃ ಅಮೆರಿಕ ಅಧ್ಯಕ್ಷರೇ ಈ ರಹಸ್ಯವನ್ನ ಹೊರಗೆಡವಿದ್ದು ಬೈಡನ್ ಆಡಳಿತದ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅಮೆರಿಕಾಗೆ ತನ್ನ ತಾಳಕ್ಕೆ ತಕ್ಕ ಸರ್ಕಾರ ಅಧಿಕಾರಕ್ಕೆ ಬರಬೇಕಿತ್ತ, ಅದಕ್ಕಾಗಿ ಹೇಗೆ 21 ದಶಲಕ್ಷ ಹಣವನ್ನ ಭಾರತದಲ್ಲಿ ವ್ಯಯಿಸೋಕೆ ಮುಂದಾಗಿತ್ತ? ಇಂತಹ ಅನೇಕ ಪ್ರಶ್ನೆಗಳಿಗೆ ಸಿಗಬೇಕಾಗಿದೆ ಉತ್ತರ. ಪವನ್ ಕೆ, ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಎಷ್ಟೇ ರಾಜಕೀಯಗಳಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಭಾರತ ಭಾಳ ವೇಗವಾಗಿ ಬೆಳೀತಾ ಇರುವಂಥ ರಾಷ್ಟ್ರ. 5ನೇ ವಿಶ್ವದ ಅತಿದೊಡ್ಡ ಆರ್ಥಿಕತೆ. ಒಂದು ಕಾಲದಲ್ಲಿ ಜನಸಂಖ್ಯೆ ಹೊರೆ ಅಂತ ಹೇಳುವಾಗ ಈಗ ಜನಸಂಖ್ಯೆ ಲಾಭವಾಗಿ ಪರಿಣಮಿಸುವಂಥದ್ದು ಕೂಡ ಆಗ್ತಾ ಇದೆ. ಯಾಕಂದರೆ ಗ್ಲೋಬಲೈಸೇಷನ್ ಆದ ನಂತರ. ಆದರೆ ಬೈಡನ್ ಭಾರತದ ಆಂತರಿಕ ವಿಚಾರಕ್ಕೆ ಕೈ ಹಾಕಿದ್ರ ಕತೆ ಹೇಳ್ತೀನಿ, ನಿಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು. ಅಮೆರಿಕಾ ಶಕ್ತಿಶಾಲಿ ರಾಷ್ಟ್ರ, ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುತ್ತೆ. ಅದೇನು ಮೊದಲೇ 100 ವರ್ಷಗಳ ಹಿಂದೆ ಇಷ್ಟೇನು ಪವರ್ಫುಲ್ ಆಗಿರಲಿಲ್ಲ. ಅಲ್ಲೂ ಕೂಡ ಇದೇ ಥರ ಏನೋ ಕರಿಯ ಬಿಳಿಯ ಹಿಂಗೆಲ್ಲ ಇತ್ತು. ನಾವು ಭಾರತದ ಬಗ್ಗೆ ಹೇಳ್ತೀವಲ್ವಾ, ನಮ್ಮನ್ನು ಮಾತ್ರ ಕೆಲವರು ಟೀಕಿಸ್ತಾರಲ್ವ, ಅಲ್ಲೂ ಇತ್ತು. ಜನಾಂಗೀಯ ದ್ವೇಷ ಇತ್ತು, ವರ್ಣಭೇದ ನೀತಿ ಇತ್ತು, ಅಧ್ಯಕ್ಷರಾಗೋದು ಸಹಿಸ್ತಾ ಇರಲಿಲ್ಲ ಯಾರು ಕೂಡ. ಎಲ್ಲ ಗೊತ್ತಿರುವಂಥ ವಿಚಾರ ನಿಮಗೆ. ಏನು ಆಸ್ಕರ್ ಅವಾರ್ಡ್ ಸಿಗ್ತಾ ಇರಲಿಲ್ಲ. ಹೀಗೆಲ್ಲ ಅಮೇರಿಕ ಹೆಂಗೆ ತಲೆ ಓಡಿಸುತ್ತೆ ಅಂತಂದರೆ, ಹೆಂಗೆ ಅವರ ಬಿಸ್ನೆಸ್ ಪ್ಲ್ಯಾನ್ ಹೆಂಗೆ ಅಂತಂದರೆ, ಕುವೈಟ್ ಮತ್ತು ಇರಾನ್ ಯುದ್ಧ ಆಯ್ತಲ್ಲ, ಇರಾನ್ ಕುವೈಟ್ ಮೇಲೆ ಯುದ್ಧ ಮಾಡುತ್ತೆ. ಅಲ್ಲಿಯ ಪೆಟ್ರೋಲ್ ಸಮಥಿಂಗ್ ಇದೆ. ಆ ಯುದ್ಧ ಮಾಡುವಾಗ ಇದೇ 2 ದೇಶಗಳ ನಡುವೆ ಯುದ್ಧ ಮಾಡಿಸುತ್ತೆ. ಅಫ್ಘಾನಿಸ್ತಾನ, ಇರಾನ್ ಯುದ್ಧ ಮಾಡಿಸುತ್ತೆ. ಈ ಥರ ಯುದ್ಧ ಮಾಡುವಾಗ ಏನಾಗುತ್ತೆ, ಈಗ 1-2 ರಾಷ್ಟ್ರಗಳು ಯುದ್ಧ ಆಗುವಾಗ ಅವ್ರಿಗೆ ಒಳ್ಳೆ ಇದು ಬೇಕಾಗುತ್ತೆ, ಏನು ವೆಪನ್ಸ್ ಬೇಕಾಗುತ್ತೆ. ವೆಪನ್ಸನ್ನು ಯಾರು ಕೊಡ್ತಾರೆ? ಅಮೆರಿಕ ಕೊಡುತ್ತೆ. ತಗೊಳ್ಳಿ ನೆರವು, ತಗೊಳ್ಳಿ ಸ್ವಲ್ಪ ಕಡಿಮೆ ತಗೊಳ್ಳಿ, ಆಫ್ ರೇಟ್ ಚೀಫ್ ರೇಟ್ ಈ ಥರ ಕೊಟ್ಬಿಡುತ್ತೆ. ಅವರೇನು ಮಾಡ್ತಾರೆ, 2 ದೇಶಗಳು ಹೊಡೆದಾಡ್ಕೊಂಡು ಸಾಯ್ತಾರೆ. ಇವ್ರಿಗೇನಾಯಿತು, ಇವರ ಹಳೆಯ ವೆಪನ್ಗಳೆಲ್ಲ ಇದೆಯಲ್ಲ ಮಾರಾಟ ಆಯಿತು. ಬೇಕಿದ್ರೆ ಮಿಲಿಟರಿನೂ ಕಳಿಸ್ತಾರೆ. ಯಾಕೆ? ಪ್ರಾಕ್ಟೀಸ್ ಆಯಿತು. ನೆಟ್ ಪ್ರಾಕ್ಟೀಸ್ ಬೇಡವಾ? ನೋಡಿ, ನೀವು ಅಮೆರಿಕದ ತಲೆನೇ ಹಿಂಗೋಡೋದು ಆಯಿತು. 2 ರಾಷ್ಟ್ರಗಳ ನಡುವೆ ದೊಡ್ಡ ಯುದ್ಧಗಳಾದಾಗ ಏನಾಗುತ್ತೆ, ಇಡೀ ಸರ್ವನಾಶ ಆಗುತ್ತಲ್ವಾ. ಸರ್ವನಾಶ ಆದ ನಂತರ ಆ ಬಿಲ್ಡಿಂಗ್ ವಾಪಸ್ ಕಟ್ಟೋದು ಯಾರು? ಅದು ಅಮೆರಿಕನೇ. ವಾಪಸ್ ಅವ್ರಿಗೆ ಕೆಲಸ. ವೆಪನ್ ತಯಾರು ಮಾಡೋದು, ಮಾರಾಟ ಆಗಿಲ್ಲ ಅಂದರೆ 2 ರಾಷ್ಟ್ರಗಳ ನಡುವೆ ಫಿಟ್ಟಿಂಗ್ ಇಡೋದು, 2 ರಾಷ್ಟ್ರಗಳು ಯುದ್ಧ ಮಾಡೋದು, ಇವರ ವೆಪನ್ ಅವ್ರಿಗೆ ಕೊಡೋದು, ಆಮೇಲೆ ಅಲ್ಲೆಲ್ಲ ಬಿಲ್ಡಿಂಗ್ಗಳೆಲ್ಲ ಛಿದ್ರ ಆದ ನಂತರ ಅದನ್ನು ವಾಪಸ್ ಕಟ್ಟೋದು. ಅಲ್ಲಿ ಒಂದು ಮೇಯ್ನ್ ಯಾವುದಾದ್ರೂ ಐಟಮ್ ಇರುತ್ತೆ, ಅಲ್ಲಿ ನನಗೆ ವಿಮಾನ ನಿಲ್ಲಿಸೋದಕ್ಕೆ ಮತ್ತೊಂದು ನಿಲ್ಲಿಸೋದಕ್ಕೆ ಅಂತ ಅವಕಾಶ ತಗೊಳ್ಳೋದು ಬರೋದು. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಅಮೇರಿಕವನ್ನು ಅಥವಾ ಅಮೇರಿಕದಂಥ ರಾಷ್ಟ್ರವನ್ನು, ಓಕೆ ನಾವು ಫ್ರೆಂಡ್ಶಿಪ್ಪು ಅಲಿಪ್ತ ನೀತಿ ಎಲ್ಲವೂ ಇದೆ, ನಂಬಕ್ಕಾಗಲ್ಲ. ಈಗ ಎಲ್ಲಿ ತನಕ ಬಂದಿದೆ ಅಂದರೆ, ಭಾರತದ ಆಡಳಿತಕ್ಕೆ ಕೈ ಹಾಕಿತ್ತ ಅಮೇರಿಕ ಅನ್ನೋಂಥ ಪ್ರಶ್ನೆ ಯಾರು ಹೇಳಿದ್ದು? ಡೊನಾಲ್ಡ್ ಟ್ರಂಪ್. ಪ್ರಧಾನಿ ಮೋದಿಗೆ ವಿರುದ್ಧ ಫಂಡ್ ಮಾಡಲು ಬೈಡನ್ ವಿಪಕ್ಷಗಳಿಗೆ ಸಹಾಯ ಮಾಡಿದ್ರಂತೆ. ಟ್ರಂಪ್ ಹಚ್ಚಿದ ಕಿಚ್ಚು ಎಂಥದ್ದು, ಕನ್ಫ್ಯೂಸ್ ಆಗಬೇಡಿ. ಜೋ ಬೈಡನ್ ಈ ಹಿಂದೆ ಅಧ್ಯಕ್ಷರಾಗಿದ್ದರು, ಈಗ ಡೊನಾಲ್ಡ್ ಟ್ರಂಪ್ ಭಾರತದ ರಾಜಕೀಯದಲ್ಲಿ ಕೈ ಹಾಕಿದ್ರಂತೆ. ಇವತ್ತು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬನ್ನಿ. ಮೋದಿ ಸೋಲಿಸಲು ಸಂಚು ಮಾಡಿದ್ರ ಬೈಡೆನ್. ಅಮೆರಿಕ $21 ದಶಲಕ್ಷ ಮೇಲೆ ಡೌಟ್. ಮಾಜಿ ಅಧ್ಯಕ್ಷನ ವಿರುದ್ಧ ಹಾಲಿ ಟ್ರಂಪ್ ಚಾರ್ಜ್. ಅಮೆರಿಕ ಭಾರತದ ಸಂಬಂಧ ಹಿಂದೂ ನೆನೆಯದಲ್ಲ, ದಶಕಗಳ ಸ್ನೇಹವಿದೆ. ಅಮೆರಿಕ ತನ್ನ ಅನುಕೂಲಕ್ಕಾಗಿ ಸಾಕಷ್ಟು ದೇಶಗಳ ರಾಜಕೀಯದಲ್ಲಿ ತಲೆ ಹಾಕುವುದು ಹೊಸದೇನಲ್ಲ. 3 ದಿನಗಳ ಹಿಂದೆಯಷ್ಟೇ ಅಮೆರಿಕ ದಕ್ಷತಾ ಇಲಾಖೆಯ ಮುಖ್ಯಸ್ಥ ಎಲಾನ್ ಮಸ್ಕ್ ಜೋ ಬೈಡನ್ ಸರ್ಕಾರದ ವಿರುದ್ಧ ಆರೋಪವೊಂದನ್ನು ಮಾಡಿದರು.
ಹೌದು, ಆ ಆರೋಪ ಬೇರೇನೂ ಇಲ್ಲ. ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಸಂಚು ಮಾಡಿದ್ರು ಎಂಬ ಮಾಹಿತಿ ಹೊರಬಿದ್ದಿತ್ತು. ಅದರಲ್ಲಿ $21 ಮಿಲಿಯನ್ ಹಣವನ್ನ 2024ರ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಲಾಗಿತ್ತು ಎಂದು ಆರೋಪಿಸಲಾಗಿತ್ತು. ಇದೀಗ ಆ ಆರೋಪದ ಗಾಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುಪ್ಪ ಸುರಿದಿದ್ದಾರೆ. ಮಿಯಾಮಿಯಲ್ಲಿನ ಎಫ್ಐಐ ಪ್ರಿಯಾರಿಟಿ ಶೃಂಗಸಭೆ ಉದ್ದೇಶಿಸಿ ಮಾತನಾಡುವ ವೇಳೆ ಟ್ರಂಪ್ ಭಾರತದಲ್ಲಿ ಮತದಾನಕ್ಕಾಗಿ ಏಕೆ $21 ದಶಲಕ್ಷ ಹಣ ಖರ್ಚು ಮಾಡಬೇಕಾಗಿತ್ತು ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ಬೇರೆ ಯಾರನ್ನೋ ಆಯ್ಕೆ ಮಾಡಿಸೋಕೆ ಇವರು ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಕುಕ್ಕಿದ್ದಾರೆ ಟ್ರಂಪ್. But just some taking at random, $2 million for sex change operations in Guatemala, $20 million for Sesame Street performances in Iraq. $20 million, that's a lot of money. You know, I know what it costs to do those things. You get a cast over for $50,000, give them a couple of bucks tip, that's it, not $20 million. $20 million, that's Gone with the Wind on steroids. $101 million for 29 diversity, equity, and inclusion contracts at the Department of Education. Wow. And we've canceled all of these, saved all of this money. USAID ನಿಧಿ ಹೆಸರಿನಲ್ಲಿ ಬೈಡನ್ ಸರ್ಕಾರ ಸ್ವೆಚ್ ಇಂದ ಭಾರತದ ಎಲೆಕ್ಷನ್ ನಲ್ಲಿ ಹಸ್ತಕ್ಷೇಪ ಅಮೆರಿಕ ಯತ್ನಿಸಿದ ಸಂಗತಿ ಬಯಲಾಗಿದೆ. ಸ್ವತಃ ಅಮೆರಿಕ ಅಧ್ಯಕ್ಷರೇ ಈ ರಹಸ್ಯವನ್ನ ಹೊರಗೆಡವಿದ್ದು ಬೈಡನ್ ಆಡಳಿತದ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅಮೆರಿಕಾಗೆ ತನ್ನ ತಾಳಕ್ಕೆ ತಕ್ಕ ಸರ್ಕಾರ ಅಧಿಕಾರಕ್ಕೆ ಬರಬೇಕಿತ್ತ, ಅದಕ್ಕಾಗಿ ಹೇಗೆ $21 ದಶಲಕ್ಷ ಹಣವನ್ನ ಭಾರತದಲ್ಲಿ ವ್ಯಯಿಸೋಕೆ ಮುಂದಾಗಿತ್ತ? ಇಂತಹ ಅನೇಕ ಪ್ರಶ್ನೆಗಳಿಗೆ ಸಿಗಬೇಕಾಗಿದೆ ಉತ್ತರ. ಪವನ್ ಕೆ, ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಎಷ್ಟೇ ರಾಜಕೀಯಗಳಾಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಭಾರತ ಭಾಳ ವೇಗವಾಗಿ ಬೆಳೀತಾ ಇರುವಂಥ ರಾಷ್ಟ್ರ. 5ನೇ ವಿಶ್ವದ ಅತಿದೊಡ್ಡ ಆರ್ಥಿಕತೆ. ಒಂದು ಕಾಲದಲ್ಲಿ ಜನಸಂಖ್ಯೆ ಹೊರೆ ಅಂತ ಹೇಳುವಾಗ ಈಗ ಜನಸಂಖ್ಯೆ ಲಾಭವಾಗಿ ಪರಿಣಮಿಸುವಂಥದ್ದು ಕೂಡ ಆಗ್ತಾ ಇದೆ. ಯಾಕಂದರೆ ಗ್ಲೋಬಲೈಸೇಷನ್ ಆದ ನಂತರ. ಆದರೆ ಬೈಡನ್ ಭಾರತದ ಆಂತರಿಕ ವಿಚಾರಕ್ಕೆ ಕೈ ಹಾಕಿದ್ರ?